ಜಾತಿ ಗಣತಿ ಪ್ರಶ್ನೆಗಳಿಗೆ ಡಿಕೆಶಿ ತಕರಾರನ್ನ ತೆಗೆದಿದ್ದಾರೆ. ನನಗೆ ತಾಳ್ಮೆ ಇಲ್ಲ, ಜನರಿಗೆ ತಾಳ್ಮೆ ಇರುತ್ತಾ? ಕುರಿ ಕೋಳಿ ಕೇಸ್ ಕಾಯಿಲೆ ಇವೆಲ್ಲ ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರಂತೆ. ಜಾತಿ ಗಣತಿ ನಡೆಯುವಂತಹ ಸಂದರ್ಭದಲ್ಲಿ ಇದರ ಜೊತೆಗೆ ಜನರಿಗೆ ಗಾಬರಿಯನ್ನ ಮಾಡಬೇಡ್ರಿ, ಗಣತಿಗೆ ಬಂದವರಿಗೆ ಡಿಕೆಶಿ ಆವಾಜ್ ಹಾಕಿದ್ದಾರೆ. ಕುರಿ ಕೋಳಿ ಕೇಸ್ ಕಾಯಿಲೆ ಇವೆಲ್ಲ ಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರು? ಆ ರೀತಿಯಾದಂತಹ ಈ ಪ್ರಶ್ನೆಗಳನ್ನು ಕೇಳಿದ್ರ ಗಣತಿ ಮಾಡೋರು ಅಂತ ಹೇಳಿ ಸಹಜವಾಗಿಯೇ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಈ ಜಾತಿ ಗಣತಿ ನಡೆಸುವಂತಹ ಸಂದರ್ಭದಲ್ಲಿ ಅವರು ಕೂಡ ಒಂದು ಕಡೆ ಗಾಬರಿಗೆ ಒಳಗಾಗಿರ್ತಾರೆ. ಹೆಂಗಪ್ಪ ಮೇಂಟೈನ್ ಮಾಡೋದು ಅಂತ ಹೇಳಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಕರಾರನ್ನ ತೆಗೆದಿದ್ದಾರೆ. ನನಗೇ ತಾಳ್ಮೆ ಇಲ್ಲ, ಜನರಿಗಿರುತ್ತಾ, ಅಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ದಾರಾ ಅಂತ ಹೇಳಿ. ಕುರಿ ಕೋಳಿ ಕೇಸ್ ಕಾಯಿಲೆ ಇವೆಲ್ಲ ಯಾಕ್ರಿ ಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ನಮಗೆ ತಾಳ್ಮೆ ಇಲ್ಲ, ಜನ ಎಲ್ಲಿ ಮಾಹಿತಿಯನ್ನ ಕೊಡ್ತಾರೆ, ನಡೀರಿ ಅಂತಾರೆ. 2 ದಿನ ತಡವಾದ್ರೂ ಪರವಾಗಿಲ್ಲ, ಜನರಿಗೆ ಗಾಬರಿ ಮಾಡಬೇಡಿ, ಸಮಾಧಾನದಿಂದ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳಿ. ಎಲ್ಲ ಡೀಟೇಲ್ಸ್ ತೆಗೆದುಕೊಂಡು ಏನ್ ಮಾಡ್ತೀರಾ? ಜನಸಂಖ್ಯೆ, ಶೈಕ್ಷಣಿಕ ವಿವರ ಇತ್ಯಾದಿಗಳನ್ನ ಮೊದಲು ಕೇಳಬೇಕು. ಜಾತಿ ಗಣತಿಗೆ ಬಂದ ಅಧಿಕಾರಿಗಳಿಗೆ ಡಿ.ಕೆ. ಶಿವಕುಮಾರ್ ತಾಕೀತನ್ನ ಮಾಡಿದ್ದಾರೆ. ಮೊದಲಿಗೆ ನೀವು ಯಾವುದಕ್ಕೆ ಆದ್ಯತೆಯನ್ನ ಕೊಡಬೇಕು ಅದಕ್ಕೆ ಆದ್ಯತೆಯನ್ನ ಕೊಡಿ. ನೀವು ಏನು ಪ್ರಶ್ನೆಯನ್ನ ಕೇಳಬೇಕು ಮೊದಲು ಆ ಒಂದು ಪ್ರಶ್ನೆಯನ್ನ ಕೇಳಿ. ಎಲ್ಲ ಡೀಟೇಲ್ಸ್ ತೆಗೆದುಕೊಂಡು ಏನು ಮಾಡ್ತೀರಾ ನೀವು? ಜನಸಂಖ್ಯೆ ಮತ್ತು ಶೈಕ್ಷಣಿಕ ವಿವರ ಅಂದರೆ ಎಷ್ಟು ಜನ ಇದ್ದೀರಿ ಮನೇಲಿ, ಏನು ಕೆಲಸ ಮಾಡ್ತಾ ಇದ್ದೀರಿ, ಮತ್ತು ಯಾವ ಸಮುದಾಯದವರು, ಇದೆಲ್ಲವನ್ನು ಕೂಡ ಮೊದಲಿಗೆ ಮಾಹಿತಿಯನ್ನು ಕಲೆ ಹಾಕಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ಪ್ರಶ್ನೆ ಯಾಕೆ ಅಂದರೆ ಸರ್, ಸ್ವಲ್ಪ ಕಮ್ಯುನಿಟೀಸ್ ನಲ್ಲಿ ಬೇಗ ಮದುವೆ ಆಗಿದೆ. ದಟ್ ಈಸ್ ಒನ್ ಆಫ್ ದಿ ಇಂಡಿಕೇಟರ್ಸ್ ಆಫ್ ಟ್ರಾನ್ಸ್ಪರೆನ್ಸಿ. ಸಮೀಕ್ಷಾ ದಿನದಲ್ಲೂ ವಿದ್ಯಾಭ್ಯಾಸದ ವಿವರಗಳು ಸರ್ಕಾರದಲ್ಲಿ ಪಡೆದ ಉದ್ಯೋಗ ಸೌಲಭ್ಯಗಳು ಗ್ರೂಪ್ ಎ, ಗ್ರೂಪ್ ಬಿ, ಪಡೆದ ಶೈಕ್ಷಣಿಕ ಸೌಲಭ್ಯಗಳು ಸರ್, ಪಶುಸಂಗೋಪನೆ, ಇಂಜಿನಿಯರಿಂಗ್ ಯಾವುದು ಇಲ್ಲ ಸರ್. ವಸತಿ ಶಾಲೆ ಸೌಲಭ್ಯಗಳು ಏನು ಪಡ್ಕೊಂಡಿಲ್ಲ ಸರ್ ವಿದ್ಯಾಭ್ಯಾಸ. ಮೀಸಲಾತಿಯಿಂದ ಯಾವ್ದಾದ್ರು ಸೌಲಭ್ಯಗಳನ್ನು ಪಡ್ಕೊಂಡಿಲ್ಲ. ನೀವು ಭಾರತ ಸಂವಿಧಾನ ಅನುಚ್ಛೇದ 371 ಅಡಿಯಲ್ಲಿ ಬರ್ತೀರಾ? ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಸರ್? ವರ್ಕಿಂಗ್ ಇದ್ದೀರಾ ತಾವು? Self-employed.